ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಶುಭೋದಯ. ದರ್ಶನ್ ರವರು ನಾಟಕ ಆಡ್ತಿದ್ದಾರಂತೆ. ಆಪರೇಷನ್ ಇನ್ನೂ ಮಾಡಿಸ್ಕೊಂಡಿಲ್ಲ, ಆಲ್ರೆಡಿ 22 ದಿವಸ ಆಗೋಯ್ತು. ಎಮರ್ಜೆನ್ಸಿ ಆಪರೇಷನ್ ಇದೆ, ಇಲ್ಲಾಂದ್ರೆ ಲಕ್ವ ಹೊಡೆದು ಬಿಡುತ್ತೆ ಅಂತ ಹೇಳ್ಬಿಟ್ಟು ಜಾಮೀನು ತಗೊಂಡು ಇನ್ನೂ ಆಪರೇಷನ್ ಮಾಡಿಸ್ಕೊಂಡಿರ ನಾಟಕ ಆಡ್ತಿದ್ದಾರೆ ಅಂತ ಒಂದಷ್ಟು ಚಾನಲ್ಗಳಲ್ಲಿ ಪುಂಕ್ತಾ ಇದ್ದಾರೆ. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಲ್ಲಿ ಏನಾಗ್ತಿದೆ, ಏನೇನು ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಆಲ್ರೆಡಿ ಒಂದು ಕಾಪಿನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ, ಮತ್ತು ಪ್ರಸನ್ನ ಕುಮಾರ್ ಅವ್ರಿಗೂ ಕೊಟ್ಟಿದ್ದಾರೆ ಒಂದು ಕಾಪಿನ. ಏನೇನು ಒಂದು ಟ್ರೀಟ್ಮೆಂಟ್ ಏನೇನಿದೆ ಎಲ್ಲ ಪ್ರೋಸೆಸಿಂಗೂ ಒಂದೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದು ಆಗೋಗಿದೆ. ಇಲ್ಲ ಏನು ಮಾಡ್ತೀರಾ ಅಂದರೆ, ನೀವೇ ಹೋಗ್ಬಿಟ್ಟು ಒಂದು ಆಪ್ರೇಷನ್ ಮಾಡಿಬಿಡ್ರಿ ಅಂತ ಹೋಗ್ಲಿ ದರ್ಶನ್ಗೆ ಫ್ರೀ ಇದ್ದರೆ. ಇವಾಗ ಡಾಕ್ಟ್ರಿಗಿಂತ ದೊಡ್ಡವರಪ್ಪ ನೀವು ಮೀಡಿಯಾದವರು, ಆದ್ದರಿಂದ ನೀವೇ ಹೋಗ್ಬಿಟ್ಟು ಆಪ್ರೇಷನ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ನಿಮಗೂ ಖುಷಿ ಸಿಗ್ಬೋದೇನೋ ನನ್ನ ಪ್ರಕಾರ. ಏನಂದರೆ, ಇವಾಗ ಡಾಕ್ಟ್ರಸ್ಸು ಏನೇನು ಹೇಳಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾಗಿದೆ, ಅದ್ರ ಬಗ್ಗೆ 26ನೇ ತಾರೀಕು ಕೂಲಂಕುಷವಾಗಿ ವಾದ ವಿವಾದಗಳು ನಡೆಯುತ್ತೆ. ಈ ಒಂದು ಕೇಸು ಮುಂದಕ್ಕೆ ಹಾಕ್ಕೊಂಡಿದ್ದಾರೆ, ಮುಂದೂಡಿಕೆ ಮಾಡಿದ್ದಾರೆ. 26ನೇ ತಾರೀಕು ನಡೆಯುತ್ತೆ. ಅವತ್ತು ಎಲ್ಲ ಕೂಡ ವಾದ ವಿವಾದ ನಡೆಯುತ್ತೆ ದರ್ಶನ್ ಅವ್ರ ಬಗ್ಗೆ. ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ತಯಾರಾಗಿದ್ದಾರೆ ಪೊಲೀಸವರು. ಇನ್ನೇನಪ್ಪ ಇವಾಗ ಏನು ಸಮಸ್ಯೆ ಹೇಳ್ರಿ. ದರ್ಶನ್ ಅವರು ಇವಾಗ ಆಚೆ ಇರೋದೇ ನಿಮ್ಗೆ ಸಮಸ್ಯೆ ಆಗಿಬಿಟ್ಟಿದೆ ಅನಿಸುತ್ತೆ, ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ನೀವೇ ಕರ್ಕೊಂಡೋಗಿ ಜೈಲಿಗೆ ಬಿಟ್ಬಿಟ್ರಿ ಅತ್ತಾಗ ಹೋಗ್ಲಿ, ಆಪ್ರೇಷನ್ ಮಾಡಿಸ್ಬಿಟ್ಟು ಒಂದು ವಾರ ರೆಸ್ಟ್ ಮಾಡಿಸ್ಬಿಟ್ಟು ನೀವೇ ಕರ್ಕೊಂಡೋಗಿ ಬಿಟ್ಬಿಟ್ರಿ ಅತ್ತಾಗ ಹೋಗ್ಲಿ. ಏನಕ್ಕೆ ಸುಮ್ಮನೆ ಇಲ್ದಿರೋ ಪಲ್ದಿರೋದಲ್ಲಿ ಏನೇನೋ ಹೇಳ್ಕೊಂಡು ಏನಕ್ಕೆ ಕೂತಿದ್ದೀರಾ? ಅವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ, ಇವಾಗ ಚಾರ್ಜ್ ಶೀಟು ಸಬ್ಮಿಟ್ ಮಾಡ್ತೀವಿ. ಎಕ್ಸ್ಟ್ರಾ ಅಡಿಷನಲ್ ಚಾರ್ಜ್ ಶೀಟ್ ಏನಿದೆ 1000 ಪೇಜ್ ಏನೋ ಸಮಥಿಂಗ್ ಇದೆಯಂತೆ, ಅದನ್ನು ಇವತ್ತು ಸಬ್ಮಿಟ್ ಮಾಡ್ತಾರೆ ಅಂತೆ ಪೊಲೀಸವರು ಅಂತ ಒಂದು ಅಷ್ಟು ಅಪ್ಡೇಟ್ಗಳು ಬಂದಿದೆ. ಅದರಲ್ಲಿ ಏನೋ ಒಂದು 8 ಫೋಟೋ ಇದೆಯಂತೆ, 2 ಫೋಟೋ ಇದೆಯಂತೆ, ರಿಟ್ರೀವ್ ಮಾಡಿದಾರಂತೆ, ಹಾಗಂತೆ ಹೀಗಂತೆ. ಮೊದಲೇ ನೀವೆಲ್ಲ ಪುಂಖಾನುಪುಂಖವಾಗಿ ಪುಂಗೋದು ಬಿಟ್ಬಿಟ್ಟು ಅದು ಬಂದ ಮೇಲೆ ಸತ್ಯನ ನಿಜಾನ ಸುಳ್ಳ ಆಮೇಲೆ ಮಾತಾಡೋದು ಉತ್ತಮ. ಅದಕ್ಕಿಂತ ಮುಂಚೆ ಏನಕ್ಕೆ ಮಾತಾಡೋಕ್ಕೆ ಹೋಗ್ತೀರಾ? ಇಲ್ದಿರೋ ಪಲ್ದಿರೋದೆಲ್ಲ ಏನಕ್ಕೆ ಹೇಳಕ್ಕೆ ಹೋಗ್ತೀರಾ? ಇದು ನಮ್ಮ ಪ್ರಶ್ನೆ ಅಲ್ವಾ? ಸುಮ್ಮನೆ ಏನಕ್ಕೆ ಅದನ್ನೇ ಟ್ರ್ಯಾಕ್ ಮಾಡ್ತೀರಾ? ಮತ್ತು ಸ್ನೇಹಿತರೆ, ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ದರ್ಶನ್ ಅವರು ಹಾಸ್ಪಿಟ್ಲಿಗೆ ಸೇರಿರೋ ಬಗ್ಗೆ, ಆಪ್ರೇಷನ್ ಬಗ್ಗೆ ಆಗಿರ್ಬೋದು, ನಾಟಕ ಆಡ್ತಾ ಇದ್ದಾರಾ ಏನು, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.